ತಿರುಚಿತ್ರಂಬಲಂ ತಿರುಚಿತ್ರಂಬಲಂ ಗುರುವೇ ಶರಣಂ ಗುರುವೇ ಶರಣಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ತಮ್ಮ ಹೆಸರು? ಎಂ ರಾಜು ವೃತ್ತಿಯಲ್ಲಿ ವೃತ್ತಿಯಲ್ಲೇ ರಿಟೈರ್ಡ್ ಪ್ರಿನ್ಸಿಪಲ್ ಯಾರಲ್ಲಿ? ವಿಶ್ವಭಾರತಿ ವಿದ್ಯಾಸಂಸ್ಥೆ ಇವಾಗ ಈಗ ಹಾಲಿ ರಿಟೈರ್ಡ್. ಏನ್ ಮಾಡ್ತಾ ಇದ್ದೀರಾ? ನಾನು ನಮ್ಮದೇ ಒಂದು ಸಂಸ್ಥೆ ಮಾಡಿದ್ದೀನಿ, ಗೋಪಾಲ್ಪುರದಲ್ಲಿ DDT ಸ್ಕೂಲ್ ಅಂತ ಇದೆ. ಅಲ್ಲೂ ಪ್ರಿನ್ಸಿಪಾಲ್. ಗೋಪಾಲ್ಪುರ. ಇವತ್ತು ಗುರುಮನೆಗೆ ಗುರು ಮನೆಗೆ ಇವತ್ತು ಪೂಜೆ ಇದೆಯಲ್ಲ, ಇಲ್ಲಿ ನಿಮ್ಗೆ ಹೆಂಗೆ ಕನೆಕ್ಟ್ ಆಯ್ತು ನಮ್ಮ ಗುರುಗಳು? ನಮ್ಮ ಕ್ಯಾಲೆಂಡರ್ ತೋರಿಸಿದ್ದಾರೆ, ಹಾಂ, ಆ ಕ್ಯಾಲೆಂಡರ್ ಎಲ್ಲ ವಿವರಗಳು ಅದನ್ನು ನೋಡಿ ಮತ್ತೆ ನಮ್ಮ ಮಕ್ಕಳದ್ದು ಸ್ಕೂಲ್ದು ಎಲ್ಲ ಚೆನ್ನಾಗಿ ನಡೀತಾ ಇದೆ. ಗುರು ಪ್ರೀತಿಯಿಂದ ನಮಗೆ ಬಿಸಿ ಊಟದ ಸೌಲಭ್ಯನೂ ದೊರೀತಾ ಇದೆ. ಆಶ್ರಮ ಗುರುಮನೆಯಿಂದ Yes. ಗೋಪಾಲ್ಪುರದ ನಿಮ್ಮ ಮಕ್ಕಳಿಗೆ, ಸ್ಕೂಲಿನ ನಮ್ಮ ಮಕ್ಕಳು? ಸ್ಕೂಲ್ ಮಕ್ಕಳಿಗೆ ಹೌದು ಅದು ಒಂದು ತುಂಬ ಅನುಕೂಲ ಆಗಿದೆ. ಗುರು ಆಶ್ರಮ. ಹೌದು. ಈ ವಿಷಯ ಕೇಳಿ ತುಂಬಾ ಸಂತೋಷ ಆಯಿತು. ಧನ್ಯವಾದ. ತಿರುಚಿತ್ರಂಬಲ. ರಮೇಶ್ ಸರ್, ತಿರುಚಿತ್ರಂಬಲಂ ತಿರುಚಿತ್ರಂಬಲಂ ಗುರುವೇ ಶರಣಂ. ಗುರುವೇ ಶರಣಂ. ನಿಮ್ಮ ಕೆಲಸದ ಒತ್ತಡಗಳಲ್ಲಿ ನಾನು ನಿಮ್ಮನ್ನ ಇಲ್ಲಿ ಸ್ವಲ್ಪ ಕಮ್ಮಿ ಭೇಟಿ ಮಾಡೋದು, ಬಟ್ ಆದ್ರೆ ಇಲ್ಲಿಂದ ಜಾಸ್ತಿ ಭೇಟಿ ಮಾಡ್ತಾ ಇರ್ತೀನಿ. ಕೆಲಸದ ಒತ್ತಡ ಅಂತಲ್ಲ, ಹಾ ಕೆಲಸದ ಒತ್ತಡ ಕಡಿಮೆ ಇದೆ ಅಂತ, ಜಾಸ್ತಿ ಇಲ್ಲ. ಹಾ ಯಾಕಂದ್ರೆ ನಾನು ಇನ್ನೇನು ಈ ಮಂತ್ ಎಂಡ್ ರಿಟೈರ್ ಆಗ್ತಾ ಇದ್ದೀನಿ. ಹಾ ಕೆಲಸದ ಒತ್ತಡ ಜಾಸ್ತಿ ಇರಲ್ಲ, ಮನೆಯಲ್ಲಿ ಸ್ವಲ್ಪ ಒತ್ತಡ ಅಷ್ಟೇ. ಸಾಂಸಾರಿಕ. ಅದು ಸ್ವಲ್ಪ ಇದೆ, ಪೂರ್ತಿ ಬಿಟ್ಟು ಬರೋಕ್ಕೂ ಆಗಲ್ಲ. ಹಾಗಾಗಿ ಅದು ಸ್ವಲ್ಪ ಇದೆ, ಬಟ್ ಅಂತ ತೀರಾ ಅಲ್ಲ. ನಮ್ಮ ಧರ್ಮಪತಿಯವ್ರು ನೋಡ್ಕೋತಾರೆ. ಹಾಗಾಗಿ ನಾನು ಒಬ್ಬನೇ ಆದರೂ ಕೂಡ ಇಲ್ಲಿಗೆ ಅವಾಗ ಭೇಟಿ ಮಾಡ್ತೀನಿ. ಇಬ್ಬರು ಬರ್ತಿರ್ತೀವಿ, ಬಟ್ ತೊಂದರೆಗಳಾದಾಗ ಅವರು ಮನೆ ಕಡೆ ನೋಡ್ತಾರೆ, ಆರಾಮಾಗಿ ಒಬ್ಬನೇ ಬರೋವಂಥ ಒಂದು ಅಟ್ಲೀಸ್ಟ್ ಆ ಸೌಭಾಗ್ಯ ನನಗಿದೆ. ಹೌದು. ಅವಳು ಅದನ್ನು ನಮಗೆ ಬಿಟ್ಕೊಟ್ಟಿದ್ದಾಳೆ. ನೀನೊಬ್ಬನೇನಾದರೂ ಹೋಗಪ್ಪ ಪರವಾಗಿಲ್ಲ ಗುರುಗಳ ಹತ್ರ ಅಂತ ಹೇಳಿ. ನೀವು ವೃತ್ತಿಯಲ್ಲಿ? ನಾನು ಒಂದು ಕಂಪ್ನಿಗೆ CEO ಆಗಿದ್ದೀನಿ, ಹಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಅಂದರೆ ಇಡೀ ಕಂಪ್ನಿದು ಎಲ್ಲ ವ್ಯವಹಾರಗಳನ್ನು ನಾನು ಇನ್ನೇನು ಆಗುತ್ತೆ ಹಾ ಸೆಪ್ಟೆಂಬರ್ 8ಕ್ಕೆ. ಸೊ ಆ ಒಂದು ಜವಾಬ್ದಾರಿ ಕಳ್ಕೊಬೋದು. ಹಾ ಹಾ. ಅವಾಗ ಸ್ವಲ್ಪ ಜಾಸ್ತಿ ಗುರುಮನೆ ಕಡೆ ನಮ್ಮ ಗುರುದೇವರ ನಿಮ್ಮ ಸಂಬಂಧ ಹೇಗೆ ಶುರುವಾಗಿದ್ದು? ಅದು ತುಂಬ ಹಿಂದೆ, ಭಾಳ ಹಿಂದೆ. ನಿಜ ಹೇಳ್ಬೇಕು ಅಂದ್ರೆ ಜನ್ಮ ಅಂತ ಹೇಳಿ, ಹಾ ಅದು ಈಗಿನ ಜನ್ಮದಲ್ಲ. ಅದು ಆಮೇಲೆ ಇಲ್ಲಿ ಬಂದ ನನಗೆ ಗೊತ್ತಾಗಿದೆ, ಹಾ ಗುರು ಮುಖೇನ ಗೊತ್ತಾಯ್ತು. ಹಾ ಜನ್ಮಾಂತರದ ಸಂಬಂಧ ಹಾ ಇದು ಯಾವುದೋ ಒಂದು ಯೂಟ್ಯೂಬ್ ನೋಡ್ಕೊಂಡಾಗಿ ಆ ಥರ ಬಂದಿದ್ದಲ್ಲ. ನನಗೆ 2022ರಲ್ಲಿ ನಾನು ಕೇದಾರಕ್ಕೆ ಹೋದಾಗ, ಮೊದಲನೇ ಸತಿ ಕೇದಾರಕ್ಕೆ ಹೋಗಿದ್ದೆ. ಅವಾಗ ಅಲ್ಲಿ ಯಾವುದೋ ಒಂದು ಬಾಬಾ ನನಗೆ ಒಂದು ಆದೇಶ ಬಂತು, ಗುರುನ ಹುಡ್ಕೊಂಡು ಹೋಗಬೇಕು, ಈ ಥರ ಸುಮ್ಮನೆ ಕೂತ್ಕೋಬೇಡ. ಆ ಹುಡುಕಾಟದಲ್ಲಿದ್ದಾಗ ನನಗೆ ಒಂದಿನ ನಾನು ಮತ್ತು ನನ್ನ ಗಣಪತಿ ಇಬ್ಬರು ಟೂ ವೀಲರ್ ಹುಡ್ಕೊಂಡು ಬಂದ್ವಿ. ಗೊತ್ತಿರಲಿಲ್ಲ ಈ ಥರ ಎಲ್ಲ ಇದೆ ಅಂತ. ಸ್ವಂತ ನೀವೇ ಉದ್ದೇಶಪೂರ್ವಕವಾಗಿ ಸುಮ್ಮನೆ ಹುಡ್ಕೊಂಡು ಬಂದ್ವಿ, ಯಾವುದೇ ಯೂಟ್ಯೂಬ್ ಆ ಥರ ಏನಿಲ್ಲ. ಹುಡ್ಕೊಂಡ್ಬಂದಾಗ ಇಲ್ಲಿ ಇದೊಂದು ಜನ ಇತ್ತು. ಅವಾಗ ಗುರುಗಳು ಇಲ್ಲೇ ಒಳಗಡೆ ಕೂತ್ಕೊತಾ ಇದ್ರು. ಹೊರಗಡೆ ಬಂದ ತಕ್ಷಣ ಅವರು ಗೊತ್ತಿಲ್ಲ ಏನು ಅಂತ. ಒಂದು 5 ನಿಮಿಷ ಆದಮೇಲೆ ಇಲ್ಲಿ ಕೆಲವೊಂದು ಪದ್ಧತಿಗಳಿದೆ, ಅದು ಮುಗಿಸಿದ ಮೇಲೆ ನಮ್ಮ ಗೋಕುಲಣ್ಣ ಅದೆಲ್ಲ ಮಾಡಿಸೋದಿಲ್ಲ. ಅದಾದಮೇಲೆ ಹೊರಗಡೆ ಕರೆದ್ರು ಗುರುಗಳು. ಹೊರಗಡೆ ಹೋಗ್ತಿದ್ದಾಗೆ ನನಗೆ ಗುರುಗಳು ಯಾಕದು ಬಂತು ಗೊತ್ತಿಲ್ಲ, ಅವರು ಓಂ ನಮಃ ಶಿವಾಯ ಅಂದರು. ನಿಮ್ಮನ್ನು ನೋಡಿ ಇದು ಸಾಮಾನ್ಯ ಈ ನಾನು ಅವತ್ತಾನೇ ನಾರ್ತ್ ಸೈಡೆಲ್ಲ ಸುತ್ಕೊಂಡು ಬಂದಿದ್ದೆ ಕೇದಾರ ಆ ಕಡೆ ಹೋದಾಗ. ಈ ಥರ ಭೇಟಿಯಾದಾಗ ಈ ಒಬ್ರಿಗೊಬ್ರು ಭೇಟಿಯಾದಾಗ ಓಂ ನಮಃ ಶಿವಾಯ ಅಂದರೆ ಶಿವೋಹಂ ಅಂತಾರೆ. ಅಂದರೆ ನೆಕ್ಸ್ಟ್ ಹೇಳೋದು ನಾವು ನಮಸ್ಕಾರ ಅನ್ನೋದು ಆ ಥರ ಇಲ್ಲ. ಓಂ ನಮಃ ಶಿವಾಯ ಶಿವೋಹಂ ಅಂತಾರೆ. ನಾನು ಸುಮ್ಮನೆ ಶಿವೋಹಂ ಅಂದ್ಬಿಟ್ಟೆ. ನನ್ನ ಬಾಯಿಂದ ಯಾಕೆ ಅಂತೂ ಗೊತ್ತಿಲ್ಲ. ಅಲ್ಲೇ ಕೂರಿಸಿದ್ರು, ಮಾತಾಡಿದ್ರು, ಎಲ್ಲ ಆದಮೇಲೆ ಹಾಗೆ ಅವಾಗ ಬರ್ತಿರೋ ಒಂದು ಸರಿ ಅಲ್ಲಿಂದ ಪ್ರಾರಂಭ ಆಗಿದ್ದು. ನಿಜ ಹೇಳ್ಬೇಕಂದ್ರೆ ಈ ವರ್ಷನೂ ಕೇದಾರಕ್ಕೆ ಹೋಗಿದ್ದೆ. ಕೇದಾರಕ್ಕೆ ಹೋಗಿ ಕೇದಾರದ ಮಹಾಪ್ರಸಾದ. ಆಮೇಲೆ ರಮೇಶ್ ಸರ್, ನೀವು ಮನೆಯಲ್ಲಿ ಮೂಲತಃ ಒಂದು ಸಂಪ್ರದಾಯಸ್ಥ ಕುಟುಂಬದಲ್ಲಿ ಹುಟ್ಟಿ ಪ್ರತಿದಿನ ಅನುಷ್ಠಾನಗಳನ್ನು ಮಾಡಿಕೊಂಡು ನೀವು ಎಷ್ಟೋ ಅನುಷ್ಠಾನ ಅಂತಂದರೆ ನಾನು ನಿಮ್ಮ ಮನೆಗೆ ಸುಮಾರು ಸರಿ ಭೇಟಿ ಕೊಟ್ಟಿದ್ದೀನಿ. ಅದನ್ನು ಈ ಗುರುಮನೆಯಿಂದ ಹೊರಗೆ ಈಗಲೂ ಪಾಲಿಸ್ತಿದ್ದೀರಾ. ಆದರೆ ಗುರುಮನೆಗೆ ಬಂದರೆ ನಿಮಗೆ ಗುರುನ ಬಿಟ್ಟರೆ ಬೇರೆ ಏನೂ ಕಾಣೋದಿಲ್ಲ.
ಅಷ್ಟು ಡೆಡಿಕೇಶನ್ ಇರುತ್ತೆ ನಿಮ್ಗೆ. ಅಂದ್ರೆ ನೀವು ಗುರುನ ನಿಮ್ಮ ದೃಷ್ಟಿನಲ್ಲಿ ಯಾವುದೋ ಒಂದು ದರ್ಶನ ಮಾಡಿದ್ದೀರಾ, ಏನ್ ಮಾಡಿರ್ಬೋದು ನೀವು? ನೋಡಿ, ಗುರು ಪರಬ್ರಹ್ಮ ಸ್ವರೂಪ. ಹ್ಮ್ ಪರಬ್ರಹ್ಮ ಸ್ವರೂಪ ಅಂತಂದ್ರೆ ಈಗ ನಾನು ಸ್ವಲ್ಪ ಈ ಅಮ್ಮನವರನ್ನ ಪೂಜೆ ಮಾಡ್ತಾ ಇದ್ದೇನೆ. ದತ್ತಾತ್ರೇಯ ಸುಂದರಿ ಆ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇರೋದು. ಶ್ರೀಚಕ್ರ ಉಪವಾಸ, ಶ್ರೀಚಕ್ರ ಉಪಾಸನೆ ಇದೆ, ಶ್ರೀಚಕ್ರ ಇದೆ, ನವಾವರಣ ಮಂತ್ರ ಉಪದೇಶ ಆಗಿದೆ ಯಾರೋ ಪುಣ್ಯಾತ್ಮದಿಂದ. ಸೊ ಅದನ್ನ ಅನುಷ್ಠಾನ ಮಾಡ್ತೀವಿ ಆಯ್ತಾ. ಪ್ರತಿ ಮಂಗಳವಾರ ಶುಕ್ರವಾರ ಮನೆಯಲ್ಲಿ ಅದ್ರದ್ದು ಜಪ ಇರುತ್ತೆ. ಪೌರ್ಣಿಮೆ ಅಮಾವಾಸ್ಯೆ ಆ ಥರ. ಆಮೇಲೆ ನವರಾತ್ರಿಗಳು 9 ದಿನ ಪೂಜೆ ಎಲ್ಲ ಇರುತ್ತೆ, ಬೆಳಗ್ಗೆ ರಾತ್ರಿ ಎಲ್ಲ ಪೂಜೆ ಇರುತ್ತೆ. ಅವೆಲ್ಲ ನಡೀತಾ ಇದೆ, ಮೊದಲಿಂದನೂ ನಡೀತಾ ಇದೆ, ಈಗಿಂದಲ್ಲ, ಮೊದಲಿಂದನೂ ನಡೀತಾ ಇದೆ. ಜೊತೆಗೆ ಹೋಮ ಮಾಡ್ತೀವಿ, ಇದೆಲ್ಲ ನಡೀತಾ ಇದೆ. ಆದರೆ ಇಲ್ಲಿ ಗುರುಗಳಿಗೆ ಬಂದಾಗ ಏನು ಅಂತಂದ್ರೆ ಮುಖ್ಯವಾಗಿ ನಾವು ಅವರಿಗೆ ಸರೆಂಡರ್ ಆಗೋದು. ಶರಣಾಗತಿ ಶರಣಾಗತಿ ಆಯಿತು ಅಂತಂದ್ರೆ ಯಾವ ರೀತಿ ಶರಣಾಗತಿ ಅಂತಂದ್ರೆ ಅದು ಬಿಟ್ಟರೆ ಬೇರೆ ಇಲ್ಲ, ಪರಬ್ರಹ್ಮ ಅನ್ನೋ ಮುಗೀತು, ಅದೇ ಅಲ್ಟಿಮೇಟ್. ಸೊ ಅವರು ಶರಣಾಗತಿ ಆದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಳ್ಬೇಕು. ಅಲ್ಲಿ ಮಾಡೋದೆಲ್ಲ ಅಲ್ಲಿದು, ಅದು ಏನು ಹೇಳ್ಬೇಕು ಅಂದ್ರೆ ನಾವು ಲೌಕಿಕ ಅಂತ ಹೇಳ್ಬೋದು, ಆ ಥರ ಹೇಳೋದು. ಅದು ಲೌಕಿಕ, ಇದು ಪಾರಮಾರ್ಥಿಕ. ಹೌದು. ಈ ಕಾಂಪೌಂಡ್ ಒಳಗಡೆ ಬರ್ತಿದ್ದಾಗೇನೆ ಅದು ಬಿಟ್ಟೋಗುತ್ತೆ ನನಗೆ ನಾಲ್ಕನೂ ಬರೋದು. ನಿಜ ಹೇಳ್ಬೇಕಂದ್ರೆ ನಾನು ರಾತ್ರಿ 12 ಗಂಟೆ ಆದ್ಮೇಲೆ ಊಟ ಮಾಡೋದಿಲ್ಲ. ಅದ್ರಲ್ಲಿ ಗುರುಗಳು ಊಟ ಮಾಡುವಂದ್ರೆ ಯಾವ ಸಮಯಕ್ಕೆ ಕೊಟ್ಟರು ಆ ಥರ ಒಂದು ಇದಿಲ್ಲ, ಲಿಮಿಟೇಷನ್. ಜೀವಮಾನದಲ್ಲಿ ನಾನು ಕಾಫಿ ಕುಡಿದಿಲ್ಲ. ಆದರೆ ಸ್ವಲ್ಪ ದಿನಗಳ ಕೆಳಗಡೆ ಗುರುಗಳು ಅವ್ರಿಗೆ ಗೊತ್ತು, ಗುರುಗಳಿಗೆ ನಂಗೆ ಕಾಫಿ ಕುಡಿಯೋದಂತ. ಆದ್ರೂ ಅವತ್ತೇನೂ ಗೊತ್ತಿಲ್ಲ, ಕಾಫಿ ಕೊಡ್ತಾ 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 ನನಗೆ 3 ಸತಿ ಕೊಟ್ಟು, ಅಂದ್ರೆ 2 ಸತಿ ಕೊಟ್ಟು ನೀ ಕುಡಿಯಲ್ಲ ಅಂತ ಪಕ್ಕಕ್ಕೆ ಇಟ್ಟರು. ಆಮೇಲೆ 3ನೇ ಸತಿ ಕೊಟ್ಟಾಗ ನಾನು ಹೇಳಿದೆ ಅದು ಗೊತ್ತಿಲ್ಲ, ಇದು ಏನೋ ಪ್ರೇರಣೆ ಇರಬೇಕು, ಕುಡಿದ್ರಿ. ಸೊ ಹಾಗಾಗಿ ನಮಗೆ ಒಂದ್ಸತಿ ನಾನು ಶರಣಾಗತಿ ಅಂತ ಬಂದ್ಮೇಲೆ ಅದು ಪರಿಪೂರ್ಣ ಶರಣಾಗತಿ. ಸುಮ್ಮನೆ ಏನೋ ಒಂದು ನಾಮಕಾವಸ್ಥೆಗೆ ಬರ್ತೀವಿ, ಒಂದು ಭಜನೆ ಹೇಳ್ತೀವಿ, ಒಂದಷ್ಟು ಇದು ಮಾಡ್ತೀವಿ, ಹೋಗ್ತೀವಿ, ತಿರ್ಬಾರ್ದು. ಶರಣಾಗತಿ ಅಂತ ಬಂದಾಗ ಅನ್ಯಥಾ ಶರಣಂ ನಾಸ್ತಿ, ಆ ಒಂದು ಜ್ಞಾಪಕ ಇರಬೇಕು. ಅದಿತ್ತು ಅಂತಂದ್ರೆ ಏನು ಗುರುಗಳ ಮನೆಯಿಂದ ನಾನು ಏನು ತಗೊಂಡು ಹೋಗಿದ್ದೇನು ಅಂತಂದ್ರೆ, ಈಗ ನೋಡಿ, ನೀವು ಇವರು ಭೈರವ ನಮ್ಗೆಲ್ಲರೂ ಒಂದೇ ತರ ಕಾಣ್ತಾರೆ, ನಮ್ಗೆ ಯಾರು ಬೇರೆ ಕಾಣೋದು. ನಿಮ್ಗೆ ದೇಹ ಭಾವ ಬೇರೆ ಕಾಣೋದು. ನೀವು, ನಾನು, ಇವರು ಭೈರವ ಎಲ್ಲವೂ ನಮಗೆ ಒಂದೇ ಕಾಣೋದು. ಹಾಗಾಗಿ ನಮಗೆ ಗೊತ್ತಾಯ್ತು, ಎಲ್ಲವನ್ನ ಒಂದೇ ನೋಡ್ತೀನಿ. ಗುರುಗಳು ಹೇಳಿದಾಗ ಎಲ್ಲರನ್ನ ಪ್ರೀತಿಸ್ತೀನಿ ಅಷ್ಟೇ. ಅದೇ ನನಗೆ ರಮೇಶ್ ಸರ್ ಅಲ್ಲಿ ತುಂಬಾ ಇಷ್ಟ ಆಗೋದು. ಹೊರಗಡೆ ಎಷ್ಟು ತುಂಬಾ ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡ್ತಾರೆ, ಅನುಷ್ಠಾನ ಇಲ್ಲ. ಇಲ್ಲಿ ಬಂದ್ರೆ ನಮ್ಮ ಒಳಗಡೆ ಬೆರೆತು ಗುರು ಮನೆ ಒಳಗಡೆಗೆ ನಾನು ಒಬ್ಬ ಸೇವಕ, ಶರಣಾಗತಿ ಅನ್ನೋ ತರ ತೋರಿಸ್ತಾರೆ. ರಮೇಶ್ ಸರ್, ನನಗೆ ತುಂಬಾ ಸಂತೋಷ ನಿಮ್ಮನ್ನ ಕಂಡ್ರೆ. ನಿಮ್ಮ ಬಗ್ಗೆ ನಂಗೆ ತುಂಬಾ ಅಭಿಮಾನ ಇದೆ. ನಮಗೂ ತುಂಬಾ ಖುಷಿಯಿಂದ ವಿಚಾರಗಳನ್ನ ಹೌದೌದು, ನಮಗೂ ಮನಸ್ಸಿನಲ್ಲಿ ಆ ರೀತಿ ಭಾವನೆಗಳು ಸ್ಫುರಿಸ್ತಾ ಇದೆ. ಇನ್ನೂ ಚೆನ್ನಾಗಿ ಪ್ರಕಟ ಆಗ್ಬೇಕಷ್ಟೇ. ಅದು ಗುರುದೇವ್ರ ದರ್ಶನ ನೀವು ಮತ್ತೆ ಮಾಡ್ತಾ ಇಲ್ಲಿ ಸ್ಥಿತಿಗತಿಗಳನ್ನ ನೀವು ಗಮನಿಸ್ತಾ ಇದ್ರೆ ನಾವು ಬಲವಂತವಾಗಿ ಶರಣಾಗತಿ ಆಗಬಾರ್ದು. ಅದು ನಮಗ್ ನಾವೇ ಶರಣಾಗತಿ ಆಗೋ ಸ್ಥಿತಿ ಬಂದಾಗ ಅದು 100% ಶರಣಾಗತಿ. ಅದು ನಾನು ಇವ್ರನ್ನ ನಾನೇ ಪರಿಚಯ ಮಾಡ್ಕೊಡ್ತೀನಿ, ಗಿರೀಶ್ ಅಂತ. ನಾನಿವತ್ತು ಏಕಾಏಕಿ ಯಾವಾಗ ಬೇಕಂಗೆ ಗುರುಮನೆಗೆ ಬಿಂದಾಸಾಗಿ ಬಂದು ಓಡಾಡೋದಕ್ಕೆ ಒಂದು ಬ್ಯಾಕ್ ಬೋನ್ ಅಂದ್ರೆ ಇವರು ನಮ್ಮ ಯಜಮಾನರು ಗಿರೀಶ್ ಅವರು. ಅಂದ್ರೆ ಇವರು ಗುರುಮನೆಯಲ್ಲಿ ಗುರು ಸೇವೆ ಅಂತ ಅಂದ್ಬಿಟ್ಟು ಅವ್ರದ್ದೇ ಆದಂತಹ ಹೊರಗಡೆ ಬೇಕಾದಷ್ಟು ಜವಾಬ್ದಾರಿಗಳಿರೋದ್ರಿಂದ ಜಾಸ್ತಿ ಬರಕ್ಕಾಗಲ್ಲ. ನಾನು ಆ ಜವಾಬ್ದಾರಿ ಇಲ್ಲ ಒಂದ್ ಸ್ವಲ್ಪ ಅವ್ರ ಮೇಲೆ ಹೊರಿಸ್ಬಿಟ್ಟು ಇಲ್ಲಿ ಗುರುವೇ ಶರಣಂ ಅಂತ ಇದ್ದೀನಿ. ಇವತ್ತು ನಾನೇನು ಇಲ್ಲಿ ಹೋಗ್ತಾ ಬರ್ತಾ ಗುರು ಸಂಪರ್ಕದಲ್ಲಿ ಜಾಸ್ತಿ ಇರೋದಕ್ಕೆ ಒಂದು ರೀತಿ ಮೂಲ ಕಾರಣ ಗಿರೀಶ್ ಅವರು. ಗಿರೀಶ್ ಅವರೇ, ನಮ್ಮ ಗುರುಮನೆಯ ಬಗ್ಗೆ ಮತ್ತೆ ನಮ್ಮ ನಿಮ್ಮ ಈ ಬಾಂಧವ್ಯ, ಈ ಸಂಪರ್ಕದ ಬಗ್ಗೆ ಒಂಚೂರು ನನ್ನ ಗುರುಸೇವೆ ಯೂಟ್ಯೂಬ್ ಚಾನಲ್ ಹೇಳ್ಬೇಕು ನೀವು. ತಿರುಚಿಟ್ರಂಬಲಂ ಗುರುವೇಶ್ವರ. ನಾನು ಕೂಡ ಯೂಟ್ಯೂಬ್ ನೋಡ್ಕೊಂಡೆ ಬಂದಿದ್ದು ನಮ್ಮ ಗುರುಮನೆಗೆ. ಆದ್ರೆ ಯಾರು ನೋಡಿ ಕರ್ಕೊಂಡ್ಬಂದ್ರು? ನಮ್ಮ ಶ್ರೀಮತಿಯವರು, ಮಾತಾ ಅಮೃತಾನಂದ ಬಾಯಿ. ನಮ್ಮ ಗುರುದೇವರು ಇಟ್ಟಂತ ಹೆಸರು
ನಮ್ಮ ಗುರುದೇವರು ಪ್ರೀತಿಯಿಂದ ಕೊಟ್ಟಿರುವಂಥ ಹೆಸರು ಮಾತಾ ಅಮೃತಾನಂದಮಯಿ ಅಂತ. ನಾನು ಕೂಡ ನಮ್ಮ ಗುರು ಮನೆಯಲ್ಲಿದ್ದಾಗ ಲೌಕಿಕ ಪ್ರಪಂಚ, ಇಲ್ಲಿ ನಮ್ಮ ಗುರು ಮನೆಗೆ ಬಂದಾಗ ನಾನು ಕೂಡ ಅಮೃತಾನಂದಮಯಿ ಅಂತಾನೆ ಅವ್ರನ್ನ ಸಂಬೋಧಿಸೋದು. ಅದು ನನಗೆ ಹೆಮ್ಮೆ ಇದೆ. ನಾನು ಕೂಡ ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದು. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬ ಅಂತರಾತ್ಮದ ಗುರುಗಳು ಅಂತ ಇದ್ದೇ ಇರ್ತಾರೆ. ಅದರ ಹುಡುಕಾಟದಲ್ಲಿದ್ವಿ. ಆ ಅಂತರಾತ್ಮದ ಗುರುವಿನ ಹುಡುಕಾಟದಲ್ಲಿ ನಾವು ಶಿರಡಿ ಸಾಯಿಬಾಬಾ ಅವ್ರನ್ನ ಮತ್ತೆ ರಾಘವೇಂದ್ರ ಸ್ವಾಮಿಗಳನ್ನ ಅಶರೀರದಲ್ಲಿ ನೋಡ್ತಾ ಇದ್ವಿ. ಬೃಂದಾವನದಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನ ಗುರುಗಳಾಗಿ ಕಾಣ್ತಾ ಇದ್ವಿ. ಶಿರಡಿಯ ಸಮಾಧಿ ಮಂದಿರದಲ್ಲಿ ಇರುವ ಸಾಯಿಬಾಬಾ ಅವರಲ್ಲಿ ನಾವು ಗುರುವನ್ನ ಕಾಣ್ತಾ ಇದ್ವಿ. ಅಂತರಾತ್ಮದ ಗುರು ಹುಡುಕಾಟದಲ್ಲಿದ್ದಾಗ ಯೂಟ್ಯೂಬ್ ನೋಡಿಕೊಂಡು ನಮ್ಮ ಗುರು ಮನೆಗೆ ಮೊದಲನೇ ಬಾರಿ ಬಂದಾಗಲೇ ಅವರು ಕೊಟ್ಟಂಥ ದರ್ಶನವೇ ಅದು ವಿಶೇಷವಾಗಿತ್ತು. ನೀವು ಬೇಕಾದರೆ ಇಲ್ಲಿ ನೋಡ್ಬೋದು ನಮ್ಮ ಗುರುದೇವರು ನಮಗೆ ಯಾವ ರೀತಿ ದರ್ಶನ ಕೊಟ್ಟು ಅಂತ. ಲಂಗೋಟಿನಲ್ಲಿ ಇಲ್ಲಿ ಶಿಷ್ಯಂದರ ಜೊತೆ ಗುರುಮನೆ ರೌಂಡ್ ಆಗ್ತಾ ಇದ್ರು. ನಾವು ನಮ್ಮ ಕುಟುಂಬ ಬಂದಾಗ ಗುರುದೇವರು ನಮಗೆ ಇದೇ ದರ್ಶನವನ್ನು ಕೊಟ್ಟಿದ್ದು. ಅವ್ರ ದರ್ಶನ ನಮ್ಗೆ ಆಗ್ತಿದ್ದಂಗೆ ನಮ್ಮ ಒಳಗಡೆ ನಮ್ಮ ಅಂತರಾತ್ಮದ ಗುರು ಇವರೇ, ನಮ್ಮ ಅಂತರಾತ್ಮದ ಗುರು ನಮ್ಗೆ ಸಿಕ್ಕಾಯ್ತು ಅನ್ನೋ ಒಂದು ಭಾವನೆ ಬಂತು. ಗುರುದೇವ್ರನ್ನ ಮೊದಲನೇ ಬಾರಿಗೆ ಇಲ್ಲೇ ಹೊರಗಡೆ ಕಟ್ಟೆ ಹತ್ರನೇ ನಾವು ದರ್ಶನ ಮಾಡಿದ್ವಿ. ಆ ನಂತರದಲ್ಲಿ ನಮಗೆ ಇದು ಒಂಥರ ಅವಿನಾಭಾವ ಸಂಬಂಧ, ಗುರು ಮನೆಗೂ ನಮಗೂ. ನಮ್ಮ ತವರು ಮನೆ ಆಗಿದೆ ಗುರು ಮನೆ. ಇಲ್ಲಿ ಆಗಿರುವಂಥ ಅನುಭವಗಳು ತುಂಬ ಇದೆ. ಆದರೆ ಇತ್ತೀಚೆಗೆ ನಡೆದಂಥ ಒಂದು ಅನುಭವನ ನಾನು ಹಂಚ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ನನ್ನ ಹೆಸರು ಗಿರೀಶ ಅಂತ, ನಮ್ಮ ಗುರುದೇವ್ರಿಗೂ ಗೊತ್ತು ನಾನು ಗಿರೀಶ ಅಂತಲೇ ನನ್ನ ಹೆಸರು ಅಂತ. ಆದರೆ ಕಳೆದ ಬಾರಿ ಒಂದು ಪೂಜೆಗೆ ಬಂದಿದ್ದಾಗ ಬೆಳಗಿನ ಜಾವ ನಾನು ಯೋಗ ಶಿಕ್ಷಕ, ನಾನು ಯೋಗ ತರಗತಿನ ತಗೊಳ್ಳೋದಕ್ಕೆ ಹೋಗ್ಬೇಕಾಗಿತ್ತು. ಅದು ನಮ್ಮ ಗುರುದೇವ್ರಿಗೂ ಗೊತ್ತಿತ್ತು. ನಾನು ಗುರುದೇವ್ರ ಹತ್ರ ನಾನು ಪರ್ಮಿಷನ್ ಕೇಳಿದೆ, ಹೋಗ್ಬಾ ಅಂತ ಕಳಿಸಿದ್ರು. ಆದರೆ ನಾನು ಹೋದ್ಮೇಲೆ ಇಲ್ಲಿ ಬೇರೆ ಭಕ್ತರ ಹತ್ರ ಗುರುಗಳು ಕೇಳ್ತಾ ಇದ್ದಾರೆ, ಯೋಗೇಶ ಓದ್ನಾ ಅಂತ. ಯಾರು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಯೋಗೇಶ ಅಂದರೆ ಯಾರು ಯೋಗೇಶ ಅಂತ. ನಮ್ಮ ಭಕ್ತರೆಲ್ಲ ಯೋಚನೆ ಮಾಡ್ತಿದ್ದಾರೆ, ಯೋಗೇಶ ಅನ್ನೋರು ಯಾರು ಬಂದೇ ಇಲ್ವಲ್ಲ ಇಲ್ಲಿ, ಗುರುದೇವ್ರು ಯಾಕೆ ಹಿಂಗೆ ಕೇಳ್ತಾ ಇದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ನನ್ನನ್ನೇ ಅವರು ಯೋಗೇಶ ಅಂತ ಹೇಳಿದ್ದಾರೆ ಅಂತ. ಆಮೇಲೆ ನಾನು ಒಂದು 3 ದಿನ ಬಿಟ್ಟು ಮತ್ತೆ ಬಂದಾಗ ಗುರುದೇವ್ರ ಹತ್ರ ಕುತ್ಕೊಂಡು ಹೀಗೆ ಮಾತಾಡುವಾಗ ಗುರುದೇವ್ರು ಹೇಳಿದ್ರು ಈ ಥರ ಅಂತ. ಆದರೆ ಯಾರಿಗೂ ಗೊತ್ತಿರಲಿಲ್ಲ ನನ್ನ ಹುಟ್ಟು ಹೆಸರು ಯೋಗೇಶ ಅಂತಾನೆ. ಆದರೆ ನಮ್ಮ ಮನೆಯಲ್ಲಿ ನಾವು 3 ಜನ ಅಣ್ಣ ತಮ್ಮಂದರು, ಮಹೇಶ ದಿನೇಶ ಅಂತ. ಹಾಗಾಗಿ ನಮ್ಮ ಅತ್ತೆ ಒಬ್ಬರು ನನಗೆ ಮಹೇಶ ದಿನೇಶ ಜೊತೆ ಗಿರೀಶ ಅನ್ನೋ ಹೆಸರು ಚೆನ್ನಾಗಿರುತ್ತೆ ಅಂತ ಅವರಿಟ್ಟಂಥ ಹೆಸರು ಗಿರೀಶ ಅಂತ. ಆದರೆ ಆಮೇಲೆ ನಾನು ಗುರುದೇವ್ರ ಹತ್ರ ಹೇಳಿದೆ, ಗುರುದೇವ್ರಿಗೆ ಯಾರಿಗೂ ಗೊತ್ತಿಲ್ಲ, ನನ್ನ ಹುಟ್ಟು ಹೆಸರು ನನ್ನ ಜನ್ಮನಾಮ ನಿಜವಾಗ್ಲೂ ಯೋಗೇಶ್ ಅಂತಾನೆ. ಇದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ನೀವು ಯೋಗೇಶ ಅಂತ ಕೇಳಿದ್ದು ನಿಜವಾಗ್ಲೂ ನನಗೆ ಯಾವ ರೀತಿ ಅದು ಅನುಬಂಧ ಬಾಂಧವ್ಯ ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಗುರುದೇವ್ರು ಹೇಳಿದ್ರು, ಇದೇ ಆತ್ಮದ ಸಂಬಂಧ. ನನಗೂ ಗೊತ್ತಿಲ್ಲ ನೀನು ಹೆಸರು ಯೋಗೇಶ ಅಂತ ಈಗಲೇ ಹೇಳ್ತಾ ಇದೆಯಾ, ಆದರೆ ನನ್ನ ಬಾಯಲ್ಲಿ ಯೋಗೇಶ ಅಂತ ಬಂದಿದೆ ಅಂತ ಹೇಳಿದ್ರು. ಇದು ಒಂದು ನಡೆದಂತಹ ಒಂದು ನನಗೆ ಸಿಕ್ಕಂಥ ಒಂದು ಅನುಭವ. ಯಾಕೆಂದರೆ ನಾವೇನಾದರೂ ಆಗಿರಲಿ, ನಮ್ಮ ಹೆಸರು ಏನಾದರೂ ಇರಲಿ, ಆದರೆ ನಮ್ಮ ಮೂಲ ಏನಿರುತ್ತೆ ಅದು ಗೊತ್ತಾಗದೆ ಒಂದು ಗುರುವಿಗೆ. ಈ ಒಂದು ಅನುಭವ ನನಗೆ ಅದೊಂಥರ ವಿಸ್ಮಯ ಅಂತ ಅನ್ನಿಸ್ತು. ಯಾಕೆಂದರೆ ಯಾರಿಗೂ ಗೊತ್ತಿಲ್ಲದಿರೋದು, ಇಷ್ಟು ವರ್ಷ ಇಲ್ಲಿ ಬಂದ್ರೂ ಕೂಡ ನಾವು ಯಾರ ಹತ್ರನೂ ಅದನ್ನು ಹಂಚ್ಕೊಂಡಿರಲಿಲ್ಲ. ಆದರೆ ಅದು ಗೊತ್ತಾಗೋದು ಒಂದು ಗುರುವಿಗೆ ಮಾತ್ರ. ಇವ್ರನ್ನ ರಾಘವೇಂದ್ರ ಸ್ವಾಮಿಗಳಾಗಿ, ಶಿರಡಿ ಸಾಯಿಬಾಬಾ ಅವರಾಗಿ, ಮತ್ತು ದತ್ತಾತ್ರೇಯ ಸ್ವಾಮಿಗಳಾಗಿ, ವೆಂಕಟಾಚಲ ಗುರುಗಳಾಗಿ ಎಲ್ಲ ಒಂದು ರೂಪದಲ್ಲೂ ನಾವು ನಮ್ಮ ಗುರುದೇವ್ರನ್ನ ಕಾಣ್ತೀವಿ. ನಮ್ಮ ಗುರುದೇವರು ಕೊಡುವಂತಹ ಒಂದು ಪ್ರೀತಿ, ಆತ್ಮೀಯತೆ, ಇಲ್ಲಿ ನಮಗೆ ನೀಡುವಂತಹ ಒಂದು ಮಾರ್ಗದರ್ಶನದಿಂದ ನಾವು ನಮ್ಮ ಕುಟುಂಬ ಸಮೇತವಾಗಿ ನಾವು ತುಂಬ ಚೆನ್ನಾಗಿದ್ದೀವಿ. ನಮ್ಮ ಲೌಕಿಕ ಜೀವನ ಇರ್ಬೋದು, ಮತ್ತು ನನ್ನ ವ್ಯಾಪಾರದಲ್ಲಿರ್ಬೋದು, ನನ್ನ ವೃತ್ತಿಯಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ನಾನು ತುಂಬ ಚೆನ್ನಾಗಿದ್ದೀನಿ. ಅದು ಯಾವುದರಿಂದ ಅಂದರೆ ನಾನು ನಮ್ಮ ಗುರುಮನೆಗೆ ಬರೋದು ಪ್ರಾರಂಭ ಮಾಡಿದಾಗಿಂದ ಇದೆಲ್ಲ ಒಂದು ಅನುಭವಗಳು ನನಗಾಗಿದೆ. ಹಾಗಾಗಿ ನಮ್ಮ ಗುರು ಮನೆಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನನಗೆ ಆದಂಥ ಅನುಭವಗಳನ್ನ ನಾನು ಹಂಚ್ಕೊತೀನಿ. ಗುರುವೇಶ್ವರ ನಿಮ್ಮೆಲ್ಲರ ಅನುಭವ ನನಗೆ, ನಿಮ್ಮ ಸಮಯ ನನಗೋಸ್ಕರ ಕೊಟ್ಟಿದ್ದಕ್ಕೆ ನಾನು ಒಂದೊಂದು ನನ್ನ ಗುರುಸೇವೆ ಯೂಟ್ಯೂಬ್ ಚಾನಲಲ್ಲಿ ಇಲ್ಲಿ ಬಂದರ ಭಕ್ತರ ಅನುಭವಗಳನ್ನ ಕಲೆಕ್ಟ್ ಮಾಡ್ತಿರ್ತೀನಿ. ಇದ್ರ ಮಧ್ಯೆ ಈ ಟೈಮ್ ಸಿಕ್ಕಿದ್ರೆ ನಮ್ಮ ಗುರುದೇವ್ರದ್ದು ಒಂದಷ್ಟು ಅವ್ರದ್ದೇ ಆದಂಥ ಒಂದು ಉಪನ್ಯಾಸ ಏನೇ ಇದ್ರೂ ಹಾಕ್ತೀನಿ. ಹಂಗಾಗಿ ನನಗೆ ಸಹಕರಿಸಿದ್ದಕ್ಕೆ ನಿಮಗೆಲ್ಲರಿಗೂ ಗುರುವೇ ಶರಣ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.